ಇವತ್ತು ಬೆಳಗ್ಗೆನೇ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ನಾವು ಬಾಯ್ಕೊಂಡಕ್ಕೆ ಹೋಗ್ತಿದ್ದೀವಿ. ಸೊ ಟೈಮ್ ಬಂದು 5 o'clock ಏನೋ. ನಾನು ಬೇಗ ಎದ್ದು ರೆಡಿ ಆಗಿಬಿಟ್ಟೆ. ಆ್ಯಂಡ್ ಇನ್ನು ಯಾರೂ ಬರಲಿಲ್ಲ. ಲೈಕ್ ಹೋಲ್ ಫ್ಯಾಮಿಲಿ ಹೋಗ್ತಿದ್ದೀನಿ. ತೋರಿಸ್ತೀನಿ ಯಾರ್ಯಾರು ಹೋಗ್ತಿದ್ದೀರಿ ಅಂತ. ಆ್ಯಂಡ್ ನಮ್ಮ ಮಮ್ಮಿ ಪಾಪ ಬರ್ತಿಲ್ಲ. ನಾನು ದಿಸ್ ಇಸ್ ಮೈ ಔಟ್ಫಿಟ್. ಹಿಂಗೆ ರೆಡಿ ಆಗಿದ್ದೀನಿ. ಜಸ್ಟ್ 5 minutes ರೆಡಿ ಅಷ್ಟೇ. ಆ್ಯಂಡ್ ಇವಾಗ ವೆಯ್ಟ್ ಮಾಡ್ತಿದ್ದೀನಿ ಎಲ್ಲರೂ ಬರೋ ತನಕ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ಲುಕ್ ಅಟ್ ದ ವ್ಯೂ. ಎಷ್ಟು ಚೆನ್ನಾಗಿದೆ. ಇಂಥವ್ರಿಂದನೇ ಗೈಸ್ ಲೇಟ್ ಆಗೋದು. ಟೈಮ್ 6 ಗಂಟೆ. ಇನ್ನೂ ಸ್ನಾನ ಮಾಡ್ತವನೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ರಿ. ದಿಸ್ ಈಸ್ ಮೈ ಸ್ನ್ಯಾಕ್ಸ್ ಬ್ಯಾಗ್. ಫುಲ್ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ. ಆನ್ ದ ವೇ ತಿನ್ಕೊಂಡು ಹೋಗೋಣ ಅಂತ. ನಂಗೆ ಇವಾಗ ಸದ್ಯಕ್ಕಿದೆ ಬ್ರೇಕ್ಫಾಸ್ಟ್. ಇನ್ನು ಬ್ರೇಕ್ಫಾಸ್ಟ್ ಎಷ್ಟೊತ್ತಾಗುತ್ತೋ ತಿನ್ನೋಕೆ, ಅದಕ್ಕೆ ಹಾಲು ಕುಡಿತಿದೆ. ನೋಡಿ ಆಲ್ರೆಡಿ ಸ್ಟಾರ್ಟ್ ಸ್ನ್ಯಾಕ್ಸ್. ಇವಾಗ ವೇಟ್ ಮಾಡ್ತಾ ಇದ್ದೀರಿ ಅಮೂಲ್ ಅವ್ರಿಗೆ. ಫೇವ್ರೆಟ್ ಬನಾನಾ ಕೇಕ್. ಕಮ್ತ ಏನೋ ಹೇಳ್ತೈತೆ. ಗೈಸ್ 1 hour ಇಂದ ವೇಟ್ ಮಾಡ್ಸೋರೆ. ಹಾಯ್ ಬಿಸ್ಕೆಟ್ ನಾನು ಕನ್ನಡಿಗ, ಕನ್ನಡದ ಕಾವಲಿ. ನೋಡಿ ಗೈಸ್ ನಮ್ ಬೇಬಿ ಈ ಎಲ್ಲ ಹೇಳುತ್ತೆ. ಇಲ್ಲೋಡಿ, ಇಲ್ಲಿ ಮಾಮ ಇಲ್ಲಿ ಬಂತ ಈ ಕಡೆ. ಇಲ್ಲಿ ಚೆನ್ನಾಗಿ ಹೇಳ್ಕೊಂಡ್ ಕೂತಿದ್ದ ಗೊತ್ತಾ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಇಲ್ಲಿ ಯಾವುದೋ ಒಂದು ಸ್ಪಾಟ್ ಸಿಕ್ತು. ಹೆಂಗಿದೆ ಇಡ್ಲಿ ನೋಡಿ. ನಮ್ಮ ಮಗು ಈ ಕಡೆ ವ್ಯೂ ನೋಡ್ಕೊಂಡು ತಿನ್ನೋದು. ನಿಂದೇನೋ ಅಲ್ಲ, ನನ್ನ ಹೆಸರು ಗಗನ್, ನಂದೇ ಇಡ್ಲಿ. ಆಮೇಲೆ 1 plate ನಿಮ್ದು. ವಿನಯ್ ನಿಂದು ಮೀಟ್ರ್ ಇಲ್ಲ. ನಿಂದೇನು ನೀವ್ ಹೇಳಿ. ತಿನ್ ಜಾಸ್ತಿ ಆಗಿ ನೋಡಿ ಗೈಸ್ ಹೆಂಗ್ ಆಡಿಸ್ತಾ ಐತೆ ಎಲ್ರಿಗೂ. ಇಲ್ಲೆಲ್ಲ ಲೆಕ್ಕ ಹೇಳ್ತಾ ಇದ್ದೀರಿ ಕುತ್ಕೊಂಡು. ಎಲ್ಲಾರ್ಗು ಅಖಿಲೇಶ್ ಹೊಟ್ಟೆ ಮೇಲೆನೆ ಕಣ್ಣು. ನೀತಿ ಅಕ್ಕನು ಹಂಗೆ ಏನಂದ್ರೆ ನೀತಿ ಅಕ್ಕ ಹೊಟ್ಟೆ ನೋಡಿ ಗೈಸ್ ಮುಂಚೆ ಹೆಂಗಿತ್ತು, ಇವಾಗ ನಮ್ಮ ಯಜಮಾನ್ರು ಫುಲ್ ಕರ್ಕೊಂಡಿದ್ದಾರೆ. ಅಮೂಲ್ ಇವಾಗ ಏನ್ ತಗೊಳಕ್ ಬಂದಿರೋದು? ಬಬ್ಬು ಐತೆ, ಕೊಕ್ಕೋ ಅಂತೆ. ಅಖಿಲೇಶ್ ಮದ್ವೆ ಆಗೋಯ್ತು. ಕನ್ಫ್ಯೂಸ್ ಮೇಲೆ ಕನ್ಫ್ಯೂಸ್. ಎಲ್ಲ ರೌಂಡ್ ಮೇಲೆ ರೌಂಡು. ಇಲ್ಲಿ ಇವರು 4 ರೌಂಡ್ ಆಯ್ತು ಅವಾಗಿಂದ. ಈ ಕಡೆ ರೌಂಡ್ ತಿರ್ಗಾ ಇನ್ನೊಂದು ರೌಂಡ್ ಗೈಸ್. ಸಿಲ್ಲೋಡಿ ನೇರ್ಲ್ಯಾಂಡ್ ಮರ ಅಮೂಲ ಇದು ಕಿತ್ಕ ತಿನ್ನು, ಕಿತ್ಕೊಂಬೋದು. ಕಿತ್ಕ. ಇದು ಬ್ಲ್ಯಾಕ್ ಕಲರ್. ಅದಲ್ಲ, ಅದ್ ಕಾಯಿ. ಇದು ನೇರ್ಲ್ಯಾಂಡ್. ಎಲ್ಲಾರು ತೆಲುಗು ಅಲ್ಲೇ ಮಾತಾಡ್ತವ್ರೆ ನೋಡಿ ಗೈಸ್. ನಾವಿಲ್ಲ, ನಾವು ಕನ್ನಡದವ್ರು. ಕರ್ನಾಟಕ ಕನ್ನಡನೇ ಮಾತಾಡ್ಬೇಕು. ಮತ್ತೆ ಕರ್ನಾಟಕದಾಗಿರೋರ್ನೆಲ್ಲ ಕನ್ನಡದಾಗೆ ಮಾತಾಡೋದು. ಮತ್ತೆ
ಈಗ ಎಷ್ಟು ಬೆಟ್ಟ ಆಗ್ತಾ ಇದ್ದೀರಿ ಇವಾಗ. ಇವ್ರು ಈ ಕಾರಕ್ಕೆ ಶಿಫ್ಟ್ ಆಗ್ಬಿಟ್ಟವ್ರೆ. ಏಯ್ ಕಾಕೋ ಅಮಲು ಕಾಕೋ ಹಿಂದೆ ನೋಡಿದ್ದು ಇದು ಕಿತ್ಕೊಂಡು ಆಮೇಲೆ ಅಲ್ಲೋಟ್ ಚಾಮಿ ಬಂತು. ಆಗ ಹಿಂಗ್ ದೇವಸ್ಥಾನಕ್ಕೆ ಹಿಂಗ್ ಬರ್ತಾ ಇದ್ರಿ, ದೇವಸ್ಥಾನಕ್ಕೆ ಹೋಗಿ ಹೆಂಗ್ ಬತ್ತ ಹೆಂಗೆ ಹಿಂಗ್ ನಡ್ಕೊಂಡು ಆ ದೇವಸ್ಥಾನ ಎಂದೇಡ ಮೆಹಂದಿ ಹಾಕ್ಸ್ಬಿಡಣ. ವ್ಯೂ ನೋಡಿ ಗೈಸ್, ಕಾಲಿನ ಅವ್ರೆ. ಕೇಳಮುಲು ನೋಡಿ ಗೈಸ್, ಕೋತಿ ಹತ್ರ ಏನದು ಕಡ್ಲೆ ಪಪ್ಪ ಕೇಳು. ಕೇಳಮಲು ತಿರ್ಗಾ ಕೆಳಗಿರೋದ್ ಬೇಡ, ಅದನ್ನ ಕೇಳು. ಅಲ್ಲಿ ಕೇಳಲ್ಲಿ ಸ್ವಾಮಿ ಕೊಡು ಅಂತ. ನೋಡಿ ಗೈಸ್ ಸೈನ್ಯ ಹೆಂಗಿದೆ. ಹಾಯ್, ನಾವೇ ಲೀಡಿಂಗ್ ಗೈಸ್. ಒಳ್ಳೆ ದರ್ಶನ ಆಯ್ತು. ಹೆಂಗಾಯ್ತು ಗೈಸ್ ದರ್ಶನ? ಚೆನ್ನಾಗಿತ್ತಮ್ಮ. ಇವರೇ ಬಾಯ್ಕೊಂಡು ಮುರಿ ನೋಡಿ. ಹೆಂಗಾಯ್ತು ದರ್ಶನ? ತುಂಬಾ ಬೇಗ ಆಯ್ತು ಗೈಸ್, 2 minutes. ಅಲ್ಲಿ ಮೌಂಟೇನ್ ವ್ಯೂ ಕುತ್ಕ. ನನ್ನ ಮೇಲೆ ಫೋನ್ ಹೆಂಗ್ ಒಳಗಡೆ ಬಂತು ಅಂತ ಕೇಳಿದ್ರು. ಅದು ನಮ್ಗಿರೋ ಟ್ಯಾಕ್ಟಿಕ್ಸ್, ನಿಮ್ಗಿಲ್ಲ. ಅಖಿಲೇಶ್ಗಿಲ್ಲ, ಕಾರಲ್ಲೇ ಬಿಟ್ಬಿಟ್ಟ ಭಯ. ನಾವು ಗರ್ಲ್ಸ್ ಎಲ್ಲ ಫೋನ್ ಎತ್ಕೊಂಬಂದ್ರಿ. ಪ್ರಸಾದ ಕೊಡ್ತಾರೆ. ಮಂಜಪ್ಪ ಬಾ ಹಂಗೆ. ಜಗನಣ್ಣ ಯಾರೇನ್ ನೋಡೋರಿಲ್ಲ ಬನ್ರಿ. Hi guys, welcome to our YouTube channel. ಸರಿ ಗೈಸ್, ಪ್ರಸಾದ ಹಾಕ್ತಾ ಇಲ್ಲ ಗೈಸ್ ಇವ್ರ ಕೈಯಲ್ಲಿ. ಯಾಕೆ ನಿಂತೇಕ? ಮುಕ್ಕಗ್ಲ ಕಾಣಿಸ್ತೆ. ಲಾಡು ಬೇಕಂತೆ ಗೈಸ್. ಕಾರಾಗ ಐತೆ ಬಾ. ಅಮಲು ಕೂಟ ಪಾಪ. ಸುಮ್ಮನೆ ನಿತ್ಯಕ್ಕ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೀರಾ. ಉಪ್ಪು ಖಾರ ಏನ್ ನಿತ್ಯಕ್ಕ ಕುತ್ಕೊಂಡಿದ್ ಕಡೆಗೆ ಬರ್ತೈತಿ ನಿಂಕ. ಒಂದಕ್ಕೆ ಹಾಕ್ಸ್ಬೇಡ ಉಪ್ಪು ಖಾರ, ಹಂಗೆ ಚೆನ್ನಾಗಿರ್ತೈತಿ. ಥ್ಯಾಂಕ್ ಯು ಅಂತೀನಿ. ನೋಡ್ದ ನಂಗೆ ಫಸ್ಟ್ ಕೊಡ್ತಾರೆ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ. ಥ್ಯಾಂಕ್ ಯು ಕಣೆ. ಕೈ ಇಲ್ವಾ? ನೋಡಿ ಗೈಸ್, ಅಪ್ಪ ಮಗ. ನಮಸ್ತೆ ಸರ್. ಏಯ್, ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ. ಕೈ ತಲೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹೆಂಗ್ ಹೊಡಿಲಿ? ಈ- ನೋಡಿ ಸಾರಥಿ ಹೋಗ್ರಿ ಹಿಂದೆನೆ. ನೋಡಿ ಗೈಸ್, ನಾನೇ ಕಾಫಿ ಮಾಡ್ತಾ ಇರೋದು. ಇವರೆಲ್ಲ ಸುಮ್ಮನೆ ಕುತ್ಕೊಂಡವ್ರು, ಏನು ಮಾಡ್ತಾರೆ. ನಂದೇ ಕಾಫಿ ಕುತ್ಕೊಂಡವ್ರು ನಂಗೋಸ್ಕರ. ನೋಡಿ ಗೈಸ್, ಇವರೆಲ್ಲ ನಂಗೊಂದು ಕಾಫಿ ಮಾಡಕ್ ಬರಲ್ಲ ಅನ್ಕೊಂಬಿಟ್ಟವ್ರಲ್ಲ. ಹಾಕೊಂಡು ಅಲ್ಲ, ರೆಡ್ ಕಲರ್ ಡ್ರೆಸ್ ಹಾಕೊಂಡು ಕೂತವ್ರು ನೋಡಿ ಅವರು. ಸಾರಿ, ಪಿಂಕ್ ಕಲರ್. ದುಪಟ್ಟ ಯಾವ ಕಲರ್ ಐತೆ? ಇವಾಗ ಮೀಟರ್ ಬೇಕು ಮಾತಾಡ. ಇವ್ರಂತೂ ಪಾಪ ಫುಲ್ ಕೆಲಸ ಮೇಲೆ ಕೆಲಸ. ಇಲ್ಲಿ ನಮ್ಮ ಭಟ್ರು ಇದ್ದಾರೆ, ಬಿರಿಯಾನಿ ಮಾಡೋ ಭಟ್ರು. ನಮ್ಮ ಸ್ಪೆಷಲ್ ಬಿರಿಯಾನಿ, ಒಲೆ ಬಿರಿಯಾನಿ ಭಟ್ರು ಹತ್ಕೊಂಡು. ಹಿಂಗಂತೂ ಮಾಡಕ್ ಕೆಲಸ ಇಲ್ಲ. ನಮ್ಮ ಅಜ್ಜಿ ಅಂತೂ ತುಂಬಾ ಕೆಲಸ ಮಾಡ್ತವ್ರು. ಇವಾಗ ಇಲ್ಲಿ ಬಿರಿಯಾನಿ ವ್ಯೂ ನೋಡಿ ಎಷ್ಟು ಚೆನ್ನಾಗೈತೆ. ಬೇಕಂತ ಮ್ಯಾಲ್ಕ ಒಲೆ ಬಿರಿಯಾನಿ. ನೋಡಿ ಇವಾಗ ಅನ್ಸ್ತು ಬಿಡು. ಭಟ್ರು, ದೊಡ್ಡಪ್ಪು, ಇವರೆಲ್ಲ ಸುಮ್ಮನೆ ನಿಂತ್ಕೊಳಕ್ಕೆ. ಏಯ್
ಬಿರಿಯಾನಿ ರೆಸಿಪಿ ಎಲ್ಲ ತೋರ್ಸೋಕ್ಕಾಗಲ್ಲ, ಫೈನಲ್ ಆಮೇಲೆ ತೋರಿಸ್ತೀನಿ. ತುಂಬ ಬ್ಯುಸಿ ಇದ್ದೀವಿ ಅದಕ್ಕೆ. ಈರುಳ್ಳಿ ಎತ್ಕೊಂಬ ಅಲ್ಲಿ ವಿನಯ್. ವಿನಯ್ ಬಿರಿಯಾನಿ ಕಟ್ ಮಾಡಿರೋ ಈರುಳ್ಳಿ 2 10 ಇವ್ರು ನೋಡಿ ಬಿರಿಯಾನಿ ಇನ್ ಪ್ರಾಸೆಸ್. ನೋಡಿ ಗೈಸ್, ಕಮ್ತಾ ನಂಗೆ ಇದಿಷ್ಟ ಅಂತ ಅಲ್ಲಿಂದಾನೆ ಕರೀತವ್ರೆ, ಬೈಲಿ ಅಂತ. ಇನ್ನೊಂದೆರಡು ಪೀಸ್ ಹಾಕಿ ನೀತಕ್ಕ, ಇನ್ನೊಂದೆರಡು ಪೀಸ್ ಹಾಕಿದ್ದು. ಫುಲ್ ದೊಡ್ಡ ಬಟ್ರ್ ಆಗ್ಬಿಟ್ಟವ್ರೆ. ದಿಸ್ ಇಸ್ ಚಿಕನ್ ಫ್ರೈ. ಮಾಡೋಕ್ಕಿಂತ ಮುಂಚೆ ಬುಕ್ತಾ ಇರೋದು ನೋಡಿ ಗೈಸ್. ತಿನ್ಬಿಟ್ಟು ನಾನು ಹೇಳಲ್ಲ ಏನು ಮಾಡೋದು ಅಂತಿನ್ನ. ಏನಕ್ಕೆ ಗೈಸ್ ಇದು? ರಸ ಗೈಸ್, ನೆಕ್ಸ್ಟ್ ನಾನೇ ರಸ ಮಾಡ್ತಿರೋದು. ರಸ ಬೈ ಧೃತು 20 ಜನಕ್ಕೆ. 20 ಜನಕ್ಕೆ. ಇವರೆಲ್ಲ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ, ನಾನು ರಸ ಮಾಡ್ತೀನೋ ಇಲ್ಲ ಅಂತ. ನೋಡೋಣ ಬನ್ನಿ. ಶಶಿ ಆಂಟಿ ಅಂತೂ ತುಂಬಾ ಶಶಿ ಆಂಟಿ ಯಾರು ಅಂದ್ರೆ ಇವರೇ. ಅವರಂತೂ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಮಾಡ್ಬಿಟ್ಟು ಅವರೆಲ್ಲ ಮಾತಾಡದೇ ಇದ್ದಂಗೆ ಆಗ್ಬಿಡ್ಬೇಕು, ಹಂಗೆ ಮಾಡ್ತೀನಿ. ಬಾಯಲ್ಲಿ ಬರ್ಡ್ಸೇ ಬರ್ಬೇಕು, ಸಖತ್ತಾಗೈತೆ ಅಲ್ಲ, ಹಿಂಗೈತೆ ಅನ್ಬೇಕು, ಹಂಗೆ ಮಾಡ್ತೀನಿ ಗೈಸ್. ವೇಟ್ ಆ್ಯಂಡ್ ವಾಚ್. ಲೇಟಾಗಿ ಯಾರು ಅವ್ರು ಮಾಡೋ ರಸಮ್ನ ನಂಬ್ತಾ ಇಲ್ಲ, ನಂಬ್ತಾ ಇಲ್ಲ. ಮಾಡಿ ತೋರಿಸ್ತೀನಿ ಗೈಸ್. ಎಸ್ಪೆಷಲಿ ಅವ್ರ ಅಮ್ಮ ವಿನಯ್ ಬಗ್ಗೆ ಹೇಳಿಲ್ಲ ನೀನು. ಅದು ಹೆಲ್ಪಿಂಗ್ ಏನೋ ಒಂದು ಮಾಡ್ಕೊಟ್ಟಿದ್ಯಾ ಕೃತಜ್ಞತೆಯಿಂದ. ಅಮ್ಮ ರಸಮ್ದು ರೆಸಿಪಿ ಹೇಳಮ್ಮ. ಅದಾದ್ಮೇಲೆ ತೋರಿಸ್ತೀನಿ ಗೈಸ್ ನಾನು ಮಾಡೋ ರಸ ಹೆಂಗೆ ಅಂತ. ನೀವು ಮನೆಗೆ ಟ್ರೈ ಮಾಡಿ ಹೇಳಿ ಹೆಂಗೈತೆ. ಅಮ್ಮ ನೀನ್ ರಸಕ್ಕ ಥಮ್ಸ್ ಅಪ್ ಹಾಕ್ತಾರಂತೆ. ರಸಕ್ಕ ಅದೆಲ್ಲ ರಸ ಫ್ರೈ. ನೀವು ಮೆಂಟಿ ಮಾಡಿರೋ ಫ್ರೈ ಅದು. ಎಷ್ಟು ಜನ ಅವರೇ ನೋಡಿ ಸುತ್ತ ನನ್ನ ರಸ ಅಂತ ಕೆಟ್ಟೋಕ. ಗೈಸ್, ಹೆಣ್ಮಕ್ಳೇ ಸ್ಟ್ರಾಂಗು. ಇವರೆಲ್ಲ ಸುಮ್ಮನೆ ನಿಂತ್ಕೊಂಡು ಕಾಮೆಂಟ್ರಿ ಕೊಡೋರು. ಆ ಹುಡುಗಿ ಗೈಸ್, ಇವ್ರು ಇರೋದೇ ಇಲ್ಲಿ ಬರೀ ಬೆಂದೈತಾ ಇಲ್ಲ ಅಂತ ನೋಡೋಕೆ. ಬೆಂದೈತಾ ಬೆಂದಿಲ್ಲ ಗೈಸ್. ಇದು ಬಂದು ಪೆಪ್ಪರ್ ಚಿಕನ್. ಆದರೆ ಪೆಪ್ಪರ್ ಚಿಕನ್ ಮಾಡೋಕೆ ಹೋಗಿ ಬಾಯ್ಸ್ ಎಲ್ಲ ಉರ್ಬಾಡ್ ಮಾಡ್ಬಿಟ್ಟಿದ್ದಾರೆ. ಚಿಕನ್ ಉರ್ಬಾಡ್, ಸಾಸ್ ಸಿಕ್ಕಿಲ್ಲ, ಅದಕ್ಕೆ ಅದು ಉರ್ಬಾಡಾಗಿದೆ. ದಿಸ್ ಈಸ್ ಅಂತೂ ಯೂಸ್ಲೆಸ್. ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೈ ರಸ ಮಾಡೋ ಇಂಗ್ರೀಡಿಯೆಂಟ್ಸ್ ಕೇಪ್. ಎಲ್ಲಿಂದ ಅಷ್ಟು ದೂರ ಅಂಗಡಿಗೆ ಹೋಗಿ ಹುಡ್ಕೊಂಬಂದೋಣ. ಹೋಟ್ಲ ಇದು? ಹೋಟ್ಲಿಂದ ಇಸ್ಕೊಂಬಂದಿದ್ದು. ಅದಾದ್ಮೇಲೆ ಏನ್ ಹಾಕ್ಬೇಕು ಮ್ಯಾಮ್? ಈರುಳ್ಳಿ. ಚಿಕನ್ ಸೂಪ್. ಅದು ಹುಣಸೆ ನೀರಕ್ಕೆ ಹಾಕಿದ್ ಮಳೆ. ಉಪ್ಪು, ಟರ್ಮರಿಕ್ ಪೌಡರ್, ಟರ್ಮರಿಕ್ ಪೌಡರ್, ಇದು ಪಾತ್ರೆ ಸೊಟ್ಟಗೈತೆ. ಸೆಕೆಂಡ್ ರೌಂಡ್ ಸಾಲ್ಟ್. ಅಲ್ಲ, ಪಾತ್ರೆ ಸೊಟ್ಟಗೈತೆ ಅಂತ ಹೇಳೋ. ಸೊಟ್ಟಗೈತೆ. ಹಾಫ್ ಬಾಯ್ಲ್ ಮೊಟ್ಟೆ ಅದು. ಇಲ್ಲ ಗೈಸ್, ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? 10 out of 10 ಕೊಡ್ತೀನಿ ನಾನು. ನೀವು ಟೇಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅಭಿಪ್ರಾಯ ಹೇಳ್ರಿ. ರಸ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಕಾಲ್ಗೂ ಕೈಗೂ ಏನಿಲ್ಲ. ಶಶಿ ಆಂಟಿ, ನೀವೇನ್ ಹೇಳ್ತೀರಾ ರಸ ಬಗ್ಗೆ?
ಇವಾಗ ಯಾಕೂ ಟೇಸ್ಟ್ ಇಲ್ಲ. ಕುದಿಯಾಗ ಬಿಟ್ಬಿಡು. ಎಲ್ಲಮ್ಮ ಒಂಚೂರು ಹಾಕಮ್ಮ. ಏಯ್ ಯಾಕೆ ಫ್ಯಾನ್ಸ್ ರಸಕ್ಕ ಚಿತ್ತಲ್ ಪತ್ತಲ್ ಈ ತರ ರಸ ನಾನು ತಿಂದೇ ಇಲ್ಲ. ಇವ್ರಿಗೆ ಕೊಡಮ್ಮ ಸ್ವಲ್ಪ. ಕಮಲಾಕಾಂತ ತ್ರೈಲೋಕ್ಯಂ ಮಂಗಳ. ಚೆನ್ನಾಗಿ ಮಾಡೋಳಪ್ಪ. ಹೆಂಗೈತೆ? ಚೆನ್ನಾಗಿಲ್ಲ. ಈ ತರ ರಸ ನಾನು ಎಲ್ಲೂ ತಿಂದಿರಿಲ್ಲ ಅಜ್ಜಿ. ಗೈಸ್ ನೋಡಿ ಹೆಂಗ್ ಕುದೀತಿದೆ. ದೊಡ್ಡಪ್ಪು ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟ. ಅವ್ನು ಮಾಡಿರೋ ಬಿರಿಯಾನಿ ನಮ್ಮ ಅಜ್ಜಿ ತಿಂದಿಲ್ಲ, ನನ್ನ ರಸಕ್ಕೆ ಕಾಯ್ತಿದ್ದಾರೆ. ಐತೆ ಅಜ್ಜಿ ಹೆಂಗೈತೆ ಅಜ್ಜಿ? ನಿಜ 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 ಚೆನ್ನಾಯ್ತಾ? ಥ್ಯಾಂಕ್ ಯು. ಹಾನೆಸ್ಟ್ ಆಗಿ ಹೇಳಿ ಹೆಂಗೈತೆ? ತುಂಬಾ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಕಮ್ಮಿನ ಖಾರ. ಗೈಸ್ ನನ್ನ ರಸನ ಅಂಡರ್ ಎಸ್ಟಿಮೇಟ್ ಮಾಡಿದವರೆಲ್ಲ ರಸ ಕೇಳ್ತಿದ್ದಾರೆ, ರಸ ಬೇಕು ಬೇಕು ಅಂತ. ಇವಂಗೂ ಇಲ್ಲ ನೋಡಿ ಹೆಂಗಿದೆ. ಗೈಸ್ ಹೆಸ್ರು ಮೇಲೆ ಓಡ್ತಾ ಇತ್ತೋ ಇಲ್ಲ ಟೇಸ್ಟ್ ಮೇಲೆ ಓಡ್ತಾ ಇತ್ತೋ ನಂಗಂತೂ ಗೊತ್ತಿಲ್ಲ. ಕಮ್ತಾ ಹೆಂಗೈತೆ? ಇವ್ರಿಗೂ ಸ್ವಲ್ಪ ಕ್ರೆಡಿಟ್ಸ್ ಕೊಟ್ಬಿಡ್ರಿ ಪಾಪ, ಕಷ್ಟಪಟ್ಟು ಮಾಡೋರು. ಗೈಸ್ ನಾನು ಅನ್ನ ರಸ ಮುಂದೆ ಬಿರಿಯಾನಿ ನೋ ಪಾಯಿಂಟ್ಸ್, 0 ಪಾಯಿಂಟ್ಸ್. ಏನ್ ನಿಮ್ಮ ಅಭಿಪ್ರಾಯ? ನಿನ್ ಬಿರಿಯಾನಿ ಚೆನ್ನಾಗಿಲ್ಲ ನೋಡಿ ಗೈಸ್. ಒಂದು ಬಿರಿಯಾನಿ ಇನ್ನೂ ಅಷ್ಟು ಮಿಕ್ಕೈತೆ, ಮೈ ರಸ ಓವರ್. ಗೈಸ್ ಇವ್ನ ಬಿರಿಯಾನಿ ಓಜಿ, ನನ್ನ ರಸ ಇವಾಗ ಹೊಸಾದ್ ಮಾಡಿರೋದು. ಆಯ್ತು ಬಿಡು, ಖುಷಿ ಪಡು. ತುಂಬ ಚೆನ್ನಾಗಿದೆ. ನಿಮ್ದು ಓಜಿ, ನಾನೇ ಇವತ್ತು ನೋಡಿ ಗೈಸ್ ನನ್ನ ರಸಾಗೆ ಏನು ಡಿಮ್ಯಾಂಡು. ಕುಡಿಯಲ್ಲ ಅಂದವರೆಲ್ಲ ಗ್ಲಾಸಲ್ಲಿ ಹಾಕೊಂಡು ಕುಡಿತವ್ರೆ. ಅಲ್ಲೊಬ್ರು ಇಲ್ಲೊಬ್ರು ಹಂಗೆಲ್ಲ ಕುಡಿತಾರೆ. ನೀನು ಅಷ್ಟೆಲ್ಲ ಮಾತಾಡಿ ಗೈಸ್. ಅವ್ರಿಗೆ ಹೇಳಿದ್ದೆ ಪೋತರೇಕು ಬರುತ್ತೆ ಅಂತ, ನೋಡಿ ಇದೆ ನಾನು ಹೇಳಿದ್ದು, ಗೊತ್ತಾಯ್ತಾ? ನೋಡಿ ಗೈಸ್ ಇದೆ ಪೂತರೇಕುಲು. ಎತ್ತದ ಮನೆ ಮೇಲೆ ಏನಿದು? ರೈಸ್ ಪೇಪರ್. ಇದು ಹಿಂಗೆ ಗೈಸ್ ನೋಡಿ, ನಾನು ಫೇಕ್ ಹಾವು ಕೊಟ್ಟಿದ್ದೀನಿ ಇವಾಗ ಇವ್ರಿಗೆಲ್ಲ. ತುಂಬ ಟ್ರೈನಿಂಗ್ ಆಗ್ಬಿಟ್ಟೈತೆ. ಪೆಪ್ಪರ್ ಪೌಡರು ಸಾರಿ. ಫುಲ್ ಕೇಸ್ ಹಾಕೋ. ಅಷ್ಟೇ ಗೈಸ್, ಬರೋಣ. ನಾವಿಲ್ಲೇ ಇರ್ತೀವಿ ಬಾಯ್ಕೊಂಡಲ್ಲೇ. ನಮ್ಮ ಬೇಬಿ ಸ್ಲೀಪ್.